ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರುಕ್ಕು, ದಿವ್ಯಾ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿದ್ದಾಳಲ್ವಾ? ಆಫೀಸ್ಗೂ ಹೋಗ್ತಿಲ್ಲ, ಏನನ್ನೂ ಆರ್ಡ್ರ್ ಮಾಡಿಕೊಂಡು ತಿಂತಿಲ್ಲ, ಮನೆಯಲ್ಲಿ ಏನು ಸಿಗುತ್ತೋ ಅದನ್ನು ಬೇಯಿಸ್ಕೊಂಡು ತಿಂತಿದ್ದಾಳೆ. ಏನಾಗಿದೆ ಅಂತ ಇವಳಿಗೆ? ಅವಳು ಹೆಂಗೆ ಅಂತ ಹೆಂಗೆ ಅರ್ಥ ಮಾಡ್ಕೊಳದಮ್ಮ? ಒಂದು ಅರ್ಥ ಆಗ್ತಿಲ್ಲ. ಅಳೆಂದ್ರೆ ಏನಾಯ್ತು? ಇಷ್ಟೊಂದು ಖುಷಿಯಾಗಿದ್ದೀರಾ? ಇತ್ತೀಚೆಗೆ ಅಂಗಡಿ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿದೆ, ದುಡ್ಡು ಬರೋದು ಜಾಸ್ತಿ ಆಗಿದೆ. ಅಜ್ಜಿ ಹುಡುಗರು ಸೇರಿ ಅವತ್ತೊಂದು ವಿಡಿಯೋ ಹಾಕಿದ್ರಲ್ಲ, ಅದೆಲ್ಲ ಜನ ನೋಡಿ ಇತ್ತೀಚೆಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ. ಅವರು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕ್ತಾ ಇದ್ದಾರೆ. ಅತ್ತೆ ನೋಡಿ ಇಷ್ಟೊತ್ತಿಗೆ ಎಷ್ಟು ಸಂಪಾದನೆ ಆಗಿದೆ ಅಂತ. ತಗೊಳ್ಳಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಅಜ್ಜಿ ಅವತ್ತು ನನ್ನ ನಂಬಿಕೊಟ್ಟು ದುಡ್ಡು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನನ್ನಂಥ ಫ್ರಾಡ್ ಅನ್ಸ್ಕೊಂಡು ಅವನಿಗೆ ಎರಡನೇ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅತ್ತೆ. ಅಂತೂ ಇಂತೂ ಇವನು ಹೇಳ್ದಾಗೆ ಮುಂದೆ ಬರ್ತಿದ್ದಾನೆ, ಕಷ್ಟಪಟ್ಟು ದುಡಿತಿದ್ದಾನೆ. ಚಿಕ್ಕ ಬಿಸ್ನೆಸ್ಸು ದೊಡ್ಡದು, ಮುಂದೆ ಬರೋ ಛಲ ಇದೆಯಲ್ಲ, ಅಷ್ಟು ಸಾಕು. ಎಲ್ಲ ನಿನ್ನ ಶ್ರಮದಿಂದಾನೇ ಆಗಿರೋದಪ್ಪ. ಇದರಲ್ಲಿ ನಮ್ದೇನಿದೆ ಹೇಳು? ನಮ್ಮ ಮನೆ ಮಗನೇ ತಪ್ಪು ಮಾಡಿದಿದ್ರೆ ನಾವು ಅವನ್ನ ಒಪ್ಕೊಳ್ತಿರ್ಲಿಲ್ವಾ? ನಾವು ಅವನಿಗೆ ಹೊಸ ಬದುಕು ಶುರು ಮಾಡೋದಕ್ಕೆ ಎರಡನೇ ಅವಕಾಶ ಕೊಡ್ತಿರ್ಲಿಲ್ವಾ? ಹಾಗೆ ಇದು ಗಂಡು ದಿಕ್ಕಿಲ್ದಿರೋ ಮನೆಗೆ ಮಗನಾಗಿದೆಯಾ. ನಿನ್ನ ನಂಬದೆ ಇನ್ಯಾರನ್ನ ನಂಬೋದು? ಜೊತೆಗೆ ರುಕ್ಕು ಕಾಲ್ಗುಣದಿಂದನೋ ಏನೋ ಇತ್ತೀಚೆಗೆ ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ರುಕ್ಕು ಇಲ್ಲಿಗೆ ಬಂದಮೇಲೆ ಎಲ್ಲ ನಿನಗೆ ಒಳ್ಳೇದಾಗ್ತಿದೆಪ್ಪ. ಮೊದಲು ಒಬ್ಬರು ಸಹವಾಸ ಮಾಡಿ ಬೀದಿಗೆ ಬಿದ್ದಿದ್ದೆ, ಈಗ ಮೇಲಕ್ಕೆ ಹೋಗ್ತಿದೀಯ. ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವನ್ ಕಷ್ಟಪಟ್ಟು ದುಡಿಯೋದಕ್ಕೂ ಇವಳು ಕಾಲ್ ಗುಣಕ್ಕೂ ಏನ್ ಸಂಬಂಧ? ನಿನ್ನ ಯಾರು ಮಾತಾಡ್ಸಿದ್ರೀಗ? ಮತ್ತಿನ್ನೇನು, ಇವನ್ ದುಡ್ಕೊಂಡ್ ಬರೋದಂತೆ, ಕ್ರೆಡಿಟ್ ಎಲ್ಲ ಇವಳಿಗೆ. ಒಂದ್ ತಿಳ್ಕೊಳ್ಳಿ, ನಾನು ಇವನನ್ನ ಪ್ರೀತಿ ಮಾಡಿದಾಗ ಇವನು ಆಲ್ರೆಡಿ ಬೀದಿಲೇ ಇದ್ದ, ನನ್ನಿಂದ ಏನ್ ಬೀದಿಗೆ ಬಂದಿಲ್ಲ. ಸತ್ಯ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತಂತೆ ಜನಕ್ಕೆ. ಇವನ್ ಬೀದಿಲಿದ್ದ ಸರಿ, ಇವನ್ನ ಮೇಲೆತ್ತದಕ್ಕೆ ನೀನೇನೆ ಮಾಡ್ದೆ? ಇವನ್ನ ನಡುದಾರಿಲಿ ಬಿಟ್ಬಿಟ್ಟು ಈಗ ಮಾತಾಡ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.